ಆದರೆ ತಕ್ಷಣದಲ್ಲೇ ಚುನಾವಣೆಗಳು ಬರುತ್ತೆ. ಆ ಚುನಾವಣೆಗಳಿಗೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ರಾಜ್ಯದ ಬಹುತೇಕ ನಗರ ಸ್ಥಳೀಯ ಸಂಸ್ಥೆಗಳು GBA ಸೇರಿದಂಗೆ ಮೈಸೂರು ಇತ್ಯಾದಿ ಚುನಾವಣೆಗಳು ತೀರಾ ಹತ್ರದಲ್ಲಿದ್ದಾವೆ, ನಡೀಬೇಕಾಗಿದೆ. ಅದರಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇದೆ, ಕಾನೂನಲ್ಲಿ ಇದೆ. ಆಗ್ಲೇ ಹೇಳಿದ್ರು ಗೌರವಾಧ್ಯಕ್ಷರು, ಎಷ್ಟು ಮಟ್ಟಿಗಿದೆ ಕೇವಲ ನಾಮಕಾವಸ್ಥೆಗೆ. ಅಲ್ಲಿ ಇದ್ದಾರೆ ಬೊಂಬೆಗಳಿದ್ದಾರೆ, ಆ ಥರದ್ದು ಬೊಂಬೆಗಳು ಆಗಬಾರ್ದು. ನಮ್ಮಲ್ಲಿ ಓದಿರೋರು, ತಿಳ್ಕೊಂಡಿರೋರು, ಮತ್ತೆ ಅಧಿಕಾರವನ್ನ ಚಲಾಯಿಸೋದಕ್ಕೆ ಸಾಧ್ಯ ಇರುವಂತವ್ರಿಗೆ ಅವಕಾಶಗಳಿದ್ದಾವೆ. ಯಾರ್ಯಾರು ಇರ್ತಾರೆ ಅವ್ರನ್ನ ಹೆಚ್ಚಿಗೆ ಕರ್ಕೊಂಡು ಬನ್ನಿ, ಪಕ್ಷಕ್ಕೆ ಸೇರಿಸಿ ಅವ್ರಿಗೆ ಮುನ್ನಡೆಯೋದಕ್ಕೆ ಅವಕಾಶಗಳನ್ನ ಮಾಡಿಕೊಡಿ. ಇದು ಕೇವಲ ಮಹಿಳೆಯರ ಕೆಲಸ ಅಲ್ಲ, ಪಕ್ಷದ ಎಲ್ಲಾ ಸೈನಿಕರ ಕೆಲಸ. ಅವ್ರನ್ನ ಗುರುತಿಸ್ಬೇಕು, ಅವ್ರನ್ನ ಕರ್ಕೊಂಡು ಬರ್ಬೇಕು, ಅವ್ರನ್ನ ನಮ್ಮವ್ರನ್ನಾಗಿ ಮಾಡಿಕೊಂಡು ಅವ್ರಿಗೆ ಅವಕಾಶಗಳನ್ನ ಕೊಡಬೇಕು. ಇವತ್ತು ನೋಡ್ತಾ ಇದ್ದೀವಿ ನಾವು ನಮ್ಮ ಈ ಒಂದು ಸಭೆನಲ್ಲೇನೆ ಅನೇಕ ಸಣ್ಣ ಪುಟ್ಟ ತಪ್ಪುಗಳಿರ್ತವೆ. ಅದನ್ನ ನಾನಂತೂ ಇಂಡಿಪೆಂಡೆಂಟ್ ಆಗಿ ಕೆಲವೊಂದಷ್ಟು ವಿಚಾರಗಳನ್ನ ಅವ್ರಿಗೆ ಹೇಳಿದೆ, ಈ ತರ ಆಗ್ಬೇಕು ಅಂದ್ಬಿಟ್ಟು. ಇನ್ ಬಾಕಿದ್ರ ಬಗ್ಗೆ ಅದು ಹೇಗಾಗುತ್ತೋ ಏನಾಗುತ್ತೋ ತಲೆನೇ ಕೆಡಿಸ್ಕೊಂಡಿಲ್ಲ. ನೀವು ನಿಮ್ಮ ಪಾಡಿಗೆ ಅದು ನಿಮ್ಮ ಕೆಲಸ ನೀವು ಮಾಡಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಆದ್ರಿಂದ ಅದು ತಪ್ಪುಗಳಾಗ್ತಾ ಇರುತ್ತೆ, ಅದನ್ನೇ ದೊಡ್ಡದು ಮಾಡ್ತಾ ನಾವು ಹೇಳುವಂಥದ್ದಲ್ಲ. ಅದನ್ನ ತಿದ್ಕೊಳ್ಳೋದಕ್ಕೆ ಏನೇನೆಲ್ಲ ಹೇಳ್ಬೇಕು ಅದನ್ನ ಹೇಳೋಣ. ಅದನ್ನ ಮಾಡೋದಕ್ಕೆ ಅವಕಾಶಗಳನ್ನ ಕೊಟ್ಟರೆ ತಾನೇ ಅವ್ರಿಗೆ ಮಾಡೋದಕ್ಕೆ ಆಗುವಂಥದ್ದು. ಅವಕಾಶಗಳು ಕೊಡೋದಿಲ್ಲ ಅಂತ ಅನ್ನೋ ಕಾರಣಕ್ಕೇನೆ ಅನೇಕ ಮಹಿಳೆಯರು ಮುನ್ನೆಲೆಗೆ ಬರೋದಿಲ್ಲ. ನಾವು ಅಲ್ಲಿ ಹೋದ್ರೇನೆ ಆಗೋದಿಲ್ಲ, ಎಷ್ಟಿದ್ರು ಅಷ್ಟೇನೆ ಅಂತ ಅಂದ್ಬಿಟ್ಟು ಅವ್ರ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಅಥವಾ ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೆ ಅವಕಾಶಗಳು ಅಲ್ಲಿ ಇದೆ ಅಂತ ಕಾಣೋ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು, ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು. ಅವಾಗ ಹೆಚ್ಚಿನ ಮಹಿಳೆಯರು ನಮ್ಮ ಜೊತೆಗೆ ಬರ್ತಾರೆ, ನಮ್ಮ ಜೊತೆಗೆ ನಿಲ್ತಾರೆ. ಮತ್ತೆ ನಾವೇನು ಹೇಳ್ತಾ ಇದ್ದೀವಿ ಮತ್ತೆ ನಮ್ಮ ಘೋಷಣೆಗಳಿದೆ ಏನಿದಾವೆ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ದಯವಿಟ್ಟು ನಾವೆಲ್ಲ ಸೇರಿ ಮಾಡೋಣ. ಒಂದು ಉತ್ತಮವಾದ ನಾಡನ್ನ ಕಟ್ಟೋಣ, ಇಡೀ ದೇಶಕ್ಕೆ ವಿಶ್ವಕ್ಕೆ ಮಾದರಿಯಾಗುವಂತ ಒಂದು ರಾಜ್ಯವನ್ನ ಕಟ್ಟೋಣ, ನಾಡನ್ನ ಕಟ್ಟೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ನಮಸ್ಕಾರ.